ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸ್ವಿಚ್ ವರ್ಡ್ ಸೀರೀಸ್ ನಡೀತಾ ಇದೆ. ಆಲ್ರೆಡಿ 3 ಡೇಸ್ ಆಯಿತು ನಾನು ಸ್ವಿಚ್ ವರ್ಡ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ನೀವು ನೋಡಿಲ್ಲ ಅಂದರೆ ಶಾರ್ಟ್ಸಿಗೆ ಹೋಗಿ ನೋಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ಲೇಲಿಸ್ಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಎಂಡಲ್ಲಿ ನಾನು ಪ್ಲೇಲಿಸ್ಟ್ಗಳನ್ನು ಹಾಕ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ರೀಡಿಂಗ್ ಏನಂತ ಹೇಳಿದ್ರೆ, ಅವರು ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡೋಣ. ಇಲ್ಲಿ 2 ಫೈಲ್ನ ಇಟ್ಟಿದ್ದೀನಿ. ಬಟ್ ಬಿಫೋರ್ ದ್ಯಾಟ್ ಲಿಸನ್ ಟು ಮೀ. ಇಲ್ಲಿ ಏನಾದರೂ ಎಸ್ ಅಂತ ಬಂದರೆ ನಾನು ನಿಮಗೆ ಒಂದು ಮೆಸೇಜನ್ನು ಕೊಡ್ತೀನಿ, ಅವ್ರ ಕಡೆಯಿಂದ ಒಂದು ಲವ್ ಮೆಸೇಜನ್ನು ಕೊಡ್ತೀನಿ. ಒಂದು ವೇಳೆ ನೋ ಅಂತ ಬಂದರೆ ಏಂಜಲ್ ಗೈಡೆನ್ಸನ್ನು ಕೊಡ್ತೀನಿ. ಓಕೆ, ಸೊ ಅದಕ್ಕೂ ಮುಂಚೆ ನಾನು ಆಲ್ರೆಡಿ ನಿಮಗೆ ಮಿಸ್ ಯು ಅನ್ನುವಂತಹ ಒಂದು ಸ್ಪೆಲ್ಲನ್ನು ಹೇಳ್ಕೊಟ್ಟಿದ್ದೆ, ಅಂದರೆ ನಂಬರನ್ನು ಕೊಟ್ಟಿದ್ದೆ. ಯಾರು ಯೂಸ್ ಮಾಡಿಲ್ಲ ಅದನ್ನು ಹೋಗಿ ಯೂಸ್ ಮಾಡಿ, ಅದರದ್ದು ಸಕ್ಸಸ್ ಸ್ಟೋರಿ ಇಲ್ಲಿದೆ ನೋಡಿ. ಈ ನಂಬರ್ ರಿಲೇಟೆಡ್ ವಿಡಿಯೋ ನಿಮಗೆ ಪ್ಲೇಲಿಸ್ಟಲ್ಲೂ ಸಿಗುತ್ತೆ, ಹಾಗೆ ಈ ವಿಡಿಯೋ ಎಂಡಲ್ಲೂ ಸಿಗುತ್ತೆ ನೋಡಿ. ಈ ಥರ ನೀವು ಯೂಸ್ ಮಾಡಿಕೊಂಡ್ರೆ 100% ನಿಮಗೆ ವರ್ಕ್ ಆಗುತ್ತೆ. ಸ್ವಲ್ಪ ಲೇಟ್ ಆಗಬಹುದು, ಬಟ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನಿಮಗೆಲ್ಲದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಬಿಕಾಸ್ ಪ್ರೀವಿಯಸ್ಲಿ ಪೋರ್ಟಲ್ ವೀಡಿಯೋ 6 ಪೋರ್ಟಲ್ ವೀಡಿಯೋ ಹಾಕಿದಾಗ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ನೋಡಿಬಿಟ್ಟಿದ್ದಾರೆ, ಅವ್ರಿಗೆ ಏನೂ ಐಡಿಯಾ ಸಿಕ್ಕಿಲ್ಲ. ಸೊ ಹಾಗಾಗಿ ಯಾರೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಡೈರೆಕ್ಟ್ ಕಮ್ಯುನಿಟಿಗೆ ಹೋಗಿ ಅಲ್ಲಿ ಸಕ್ಸಸ್ ಸ್ಟೋರಿಗಳನ್ನು ನೋಡ್ಕೊಳ್ಳಿ. ಅಲ್ಲಿ ಎಲ್ಲದಕ್ಕೂ ಲಿಂಕ್ಸ್ ಹಾಕಿದ್ದೀನಿ, ಮತ್ತು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ಎಲ್ಲ ಥರದ ವೀಡಿಯೋಸು ನಿಮಗೆ ಸಿಗುತ್ತೆ. ಓಕೆ, ಎಸ್, ಇಲ್ಲಿ 2 ಫೈಲನ್ನು ಇಟ್ಟಿದ್ದೀನಿ. ಸೊ ದಿಸ್ ಇಸ್ ಫೈಲ್ 1. ಈ ಸಿಂಬಲ್ ಇರೋದು ಫೈಲ್ 1 ಆ್ಯಂಡ್ ಈ ಸಿಂಬಲ್ ಇರೋದು ಫೈಲ್ 2. ಓಕೆ, ಸೊ ನಿಮ್ಮ ಫೈಲನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಪ್ರತಿ ಸತಿ ಹೇಳೋ ಥರ ನಿಮ್ಮ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 2 ಚೀಟಿನ ಹಾಕಿ ಯೂನಿವರ್ಸಿಗೆ ಕೇಳಿ ನನಗೆ ಯಾವ ಫೈಲಲ್ಲಿ ಮೆಸೇಜ್ ಇದೆ ಅಂತ, ಅದನ್ನು ನೀವು ಪಿಕ್ ಮಾಡ್ಕೋಬೋದು. ಸೊ ಫೈಲ್ 1 ನೋಡೋಣ ಏನಿದೆ ಅಂತ ಹೇಳಿ. ಹಾಗೆ 21ನೇ ತಾರೀಕು ಸ್ಟ್ರಾಬೆರಿ ಮೂನ್ ಇದೆ, ಮ್ಯಾನಿಫೆಸ್ಟ್ ಮಾಡೋದನ್ನು ಮರಿಬೇಡಿ. ಫೈಲ್ 1, ದ ಆನ್ಸರ್ ಈಸ್ ಎಸ್. ಸೊ ಯಾರೆಲ್ಲ ಫೈಲ್ 1 ಚೂಸ್ ಮಾಡಿದ್ದೀರಾ, ಎಸ್, ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ, ನೋ ಡೌಟ್ ಅಟ್ ಆಲ್. ಎಲ್ಲೋ ಒಂದು ಕಡೆ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಅಂಥ ಬ್ಯುಸಿ ಟೈಮಲ್ಲಿ ಕೂಡ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಬಹುದು. ಆದರೆ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದರಲ್ಲೇ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ನಿಮಗೆ ಟೈಮ್ ಕೊಟ್ಟಿರಲ್ಲ. ಸೊ ಆವಾಗ ನಿಮಗೆ ಏನನ್ಸುತ್ತೆ, ಓಕೆ, ಇವ್ರು ನನಗೆ ಮಾತಾಡಿಸ್ತಾ ಇಲ್ಲ, ಇವ್ರು ನನಗೆ ಏನು ಕೇರ್ ಮಾಡ್ತಾ ಇಲ್ಲ, ಇವ್ರು ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ, ಇವ್ರಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ, ಈ ಥರ ಥಾಟ್ಸ್ ಎಲ್ಲ ಬರ್ತಾ ಇದೆ. ಸೊ ಡೋಂಟ್ ವರಿ, ಈ ಪರ್ಸನ್ ನಿಮ್ಮನ್ನು 100% ಮಿಸ್ ಮಾಡ್ಕೋತಾ ಇದ್ದಾರೆ. ಹಾಗಾದರೆ ಇವರ ಕಡೆಯಿಂದ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಬ್ಯೂಟಿಫುಲ್ ಆದಂತಹ ಫಾರ್ ಎವರ್ ಯುವರ್ಸ್ನ ಪಿಕ್ ಮಾಡಿದ್ದೀನಿ. ಏನಿದೆ ನೋಡೋಣ ಇವ್ರ ಕಡೆಯಿಂದ ಲವ್ ನೋಟ್. ನಿಮಗೆ ಯೂನಿವರ್ಸ್ ಹತ್ರ ಬೇಡ್ಕೊಳ್ಳಿ. ನಾನು ಯೂನಿವರ್ಸ್ ಹತ್ರ ಬೇಡ್ಕೊಂಡೆ ಪಿಕ್ ಮಾಡ್ತಾ ಇರೋದು. ಓಕೆ, ಡೋಂಟ್ ವೇಟ್ ಫಾರ್ ಒಕೇಶನ್ಸ್ ಟು ಎಕ್ಸ್ಪ್ರೆಸ್ ಯುವರ್ ಲವ್. ಯು ಲುಕ್ ಬಿಯಾಂಡ್ ದ ಕ್ಲೌಡ್ಸ್ ಆಫ್ ಡೌಟ್ಸ್ ಇನ್ ಲೈಫ್. ಓಕೆ, ಈ ಪರ್ಸನ್ ಹೇಳ್ತಾ ಇದ್ದಾರೆ, ಎಷ್ಟು ರೆಸೊನೇಟ್ ಆಗ್ತಾ ಇದೆ ನೋಡಿ. ನಾನು ಹೇಳಿದೆ ನಿಮಗೆ, ಈ ಪರ್ಸನ್ನು ವರ್ಕ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ರೆ ಏನೂ ರೆಸ್ಪಾನ್ಸ್ ಇರೋದಿಲ್ಲ ಅಂತ. ಬಟ್ ನಿಮ್ಮ ಬಗ್ಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಕೇಶನಲ್ಲಿರಲಿ, ಎಷ್ಟೇ ಬ್ಯುಸಿ ಇರಲಿ, ಅವರಿಗೆ ನೀವು ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡೋದು ನೀವು ನಿಲ್ಲಿಸೋದೇ ಇಲ್ಲ. ಸೊ ಅವರಿಗೆ ಆ ಒಂದು ವಿಷಯ ನಿಮ್ಮ ಬಗ್ಗೆ ತುಂಬಾ ಇಷ್ಟ. ಆ್ಯಂಡ್ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ನೀವು ಅವರ ಜೀವನದಲ್ಲಿ ಇದ್ದೀರಾ ಅನ್ನೋದು ಅವರಿಗೆ ಒಂದು ಹೋಪ್ ಥರ. ಓಕೆ, ಸೊ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ. ಆ್ಯಂಡ್ ಇಲ್ಲಿ ಪೆಂಟಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೋತಾ ಇರೋ ರೀಸನ್ಗೆ ನೋಡ್ತಾ ಇರೋದ್ರಿಂದ ಇದನ್ನು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಬೋದು. ಆ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು, ಅದ್ರ ಬಗ್ಗೆ ಡೌಟೇ ಬೇಡ. ಹಾಗೆ ನಿಮ್ಮನ್ನು 100% ಮಿಸ್ ಮಾಡ್ಕೋತಿದ್ದಾರೆ ಕೂಡ. ವಂಡರ್ಫುಲ್ ಮೆಸೇಜ್ ಬಂದಿದೆ ಅಲ್ವಾ. ಸೊ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಹೇಳೋಣ ಅಲ್ವಾ. ಥ್ಯಾಂಕ್ ಯು. ಯಾರು ಈ ಫೈಲನ್ನು ಚೂಸ್ ಮಾಡಿದ್ದೀರಾ ಅವರು ಫೈಲ್ 2 ಆಗಿರ್ತೀರ. ನಿಮ್ಮ ಒಂದು ಕಾರ್ಡ್ ಏನಿದೆ ಅಂತ ನೋಡೋಣ. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ನೋಡಿದ್ರೆ ದ ಆನ್ಸರ್ ಇಸ್ ನೋ. ಇವರು ಇವ್ರದ್ದೇ ಆದಂತಹ ಆಲೋಚನೆಗಳಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಇವ್ರಿಗೆ ತುಂಬ ಏನೋ ಒಂಥರ ಮೈಂಡೆಲ್ಲ ಗೊಂದಲ ಆಗೋಗಿದೆ. ಎವ್ರಿ ನೈಟ್ ಅವ್ರಿಗೆ ಡಿಫ್ರೆಂಟ್ ಥಾಟ್ಸ್ ಬರ್ತಾ ಇದೆ. ನಿಮ್ಮ ಬಗ್ಗೆನೂ ಥಾಟ್ಸ್ ಬರ್ತಿದೆ, ಬಟ್ ಇವ್ರಿಗೆ ಮಿಸ್ ಮಾಡ್ಕೊಳ್ಳೋ ಮಟ್ಟಿಗೆ ಥಾಟ್ಸ್ ಬರ್ತಾ ಇಲ್ಲ.
ಜಸ್ಟ್ ಯಾವಾಗಲೂ ನೆಗೆಟಿವ್ ಯೋಚನೆಗಳನ್ನು ಮಾತಾಡ್ತಾರೆ ಆ್ಯಂಡ್ ಜಾಸ್ತಿ ನೆಗೆಟಿವ್ ಮಾತಾಡ್ತಾರೆ ಈ ಪರ್ಸನ್ ಅಂತ ಹೇಳಬಹುದು. ಈ ರಿಲೇಷನ್ಶಿಪ್ ಬಗ್ಗೆನೂ ಅಷ್ಟೇ, ಆಗಲ್ಲ, ಇದು ಸಾಧ್ಯ ಇಲ್ಲ, ಇದು ನಡೆಯೋದಿಲ್ಲ, ಈ ರೀತಿ ಥಾಟ್ ಅಂದರೆ ಈ ರೀತಿ ಟಾಕ್ ಇರುತ್ತೆ ಇವ್ರದ್ದು. ತುಂಬ ನೆಗೆಟಿವ್ ಟಾಕ್ಸ್ ಇರುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೋತಾರ ಅಂತ ನೋಡೋದಕ್ಕೆ ನೋ, ದ ಆನ್ಸರ್ ಇಸ್ ನೋ. ಸೊ ಯಾಕಂದರೆ ನೀವೇನು ಮಾಡಬೇಕು, ಫಟ್ ಅಂತ ಹೋಗಿ ಆ ವಿಡಿಯೋ ನೋಡಿ ಅದನ್ನು ಟ್ರೈ ಮಾಡಬೇಕು. ಈಗ ಆಲ್ರೆಡಿ ನೀವು ಟ್ರೈ ಮಾಡಿದ್ದು ಸಕ್ಸಸ್ ಸಿಕ್ಕಿದ್ದು ಕೂಡ ಇಲ್ಲಿ ನೋ ಅಂತ ಬಂದಿದ್ದರೆ ಮತ್ತೆ ನೀವು ಅದನ್ನು ಮಾಡಬೇಕು. ಇನ್ನು ಸಕ್ಸಸ್ ಸಿಕ್ಕಿಲ್ಲ ಅಂದರೆ ವೆಯ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಬೇರೆ ರೆಮಿಡೀಸ್ ಇದೆ, ಅದನ್ನು ನೀವು ಟ್ರೈ ಮಾಡಬೇಕು. ಸೊ ಹಾಗಾದರೆ ಏಂಜಲ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ನಾನೀಗ ಒಂದು ಕಾರ್ಡ್ನ ಪಿಕ್ ಮಾಡ್ತೀನಿ ಏಂಜಲ್ಸ್ ಕಡೆಯಿಂದ. ಸೊ ನಾನು ಈ ಗೈಡೆನ್ಸ್ ತೆಗೆಯೋದಕ್ಕೆ ಮೇನ್ ರೀಸನ್ ನೋ ಅಂತ ಬಂದಿದ್ದೆ, ನಿಮಗೆಲ್ಲ ಬೇಜಾರಾಗಿಬಿಟ್ಟಿರುತ್ತೆ ಅಲ್ವಾ. ಸೊ ಹಾಗಾಗಿ ಏಂಜಲ್ಸ್ ಕಡೆಯಿಂದನೇ ನಿಮ್ಗೆ ಹೇಳಿಸ್ಬಿಡೋಣ ಅಂತ. ಲೆಟ್ ಗೋ. ಓಕೆ, ವಂಡರ್ಫುಲ್. ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಇವ್ರು ನನ್ನನ್ನು ಮಿಸ್ ಮಾಡ್ಕೋತಾ ಇಲ್ಲ, ಇವ್ರು ಹಂಗೆ ಮಾಡ್ತಿಲ್ಲ, ಇವ್ರು ಹಿಂಗೆ ಮಾಡ್ತಿಲ್ಲ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಫೇಸ್ಬುಕ್ಕಲ್ಲಿ ಹುಡ್ಕೋದು, ವಾಟ್ಸಪ್ಪಲ್ಲಿ ಹುಡ್ಕೋದು, ವಾಟ್ಸಪ್ ಸ್ಟೇಟಸ್ ನೋಡೋದು, ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ಅಥವಾ ಅವ್ರು ನನ್ನ ಅನ್ಬ್ಲಾಕ್ ಮಾಡಿದಾರಾ ಅಥವಾ ಬ್ಲಾಕ್ ಮಾಡಿದಾರಾ ಅಂತ ನೋಡೋದು, ಆರ್ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡೋದು, ಬೇರೆ ಬೇರೆ ಅಕೌಂಟ್ಸಿಂದ ಸರ್ಚ್ ಮಾಡೋದು. ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ನೀವು ರೆಮಿಡೀಸ್ ಮಾಡ್ಕೋತಿದ್ದೀರಾ ಅಲ್ವಾ, ಯೂನಿವರ್ಸಿಗೆ ಬಿಟ್ಬಿಡಿ, ಏಂಜಲ್ಸ್ಗೆ ಬಿಟ್ಬಿಡಿ. ಅವ್ರು ಅದನ್ನು ನೋಡ್ಕೋತಾರೆ, ಅವ್ರು ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಅವರನ್ನು ನಂಬಿ ನೀವು ಒಂದು 48 ಡೇಸ್ ಆದರೂ ಸುಮ್ಮನೆ ಇದ್ದುಬಿಡಿ, ಏನೂ ಆ್ಯಕ್ಷನ್ ತೊಗೋಬೇಡಿ. ಓಕೆ, ಸೊ ಅದನ್ನೇ ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇರೋದು. ಜಸ್ಟ್ ನಂಬರ್ಸ್ ಬರ್ಕೋತೀರಾ, ನಾನು ಕೊಟ್ಟಿರೋ ನಂಬರ್ಸನ್ನು ಬರ್ಕೋತೀರಾ, ಇಲ್ಲ ಆಸೆಗಳನ್ನು ಬರೆಯೋಕ್ಕೆ ಹೇಳ್ತಿರ್ತೀನಿ ಅಲ್ವಾ, ಫುಲ್ ಮೂನ್, ನ್ಯೂ ಮೂನ್ ಅಥವಾ ಪೋರ್ಟಲ್ಸ್ಗಳಲ್ಲಿ ಬರೆದಿದ್ದೀರಾ. ಓಕೆ, ಡನ್. ಇದು ಬರೆದಿದ್ದೀನಲ್ಲ, ವರ್ಕ್ ಆಗ್ತಿದೆಯಾ ಇಲ್ವಾ? ಅವ್ರು ಯಾರ್ದು ಸಕ್ಸಸ್ ಸ್ಟೋರಿ ಕೇಳಿದೆ, ಅವ್ರಿಗೆ ವರ್ಕ್ ಆಗಿದೆ, ನನಗೆ ಯಾಕೆ ವರ್ಕ್ ಆಗಿಲ್ಲ? ನೋ. ಓಕೆ, ಅದೆಲ್ಲ ಬೇಡ. ನಿಮಗೆ ಏನು, ನಿಮ್ಮ ಭಾಗ್ಯದಲ್ಲಿ ಏನಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ. ಏಂಜಲ್ಸೇ ಹೇಳ್ತಾ ಇದ್ದಾರೆ ನಿಮಗೆ ಲೆಟ್ ಗೋ ಮಾಡಿ, ಅಂದರೆ ಅದನ್ನು ಫ್ರೀಯಾಗಿ ಬಿಟ್ಟುಬಿಡಿ, ಪದೇ ಪದೇ ಅದನ್ನು ಹಿಡಿಬೇಡಿ, ಹಿಂಸೆ ಮಾಡಬೇಡಿ ಅಂತ. ಓಕೆ, ನಿಮಗೆ ಯಾವಾಗಲೂ ಇದು ಆಗ್ತಿದೆಯಾ ಇಲ್ವಾ ಅಂತ ನೆಗೆಟಿವ್ ಥಾಟ್ಸ್ ಓಡ್ತಾ ಇದ್ದರೆ ಏನಾಗುತ್ತೆ ಗೊತ್ತಾ, ಆ ನೆಗೆಟಿವ್ ಆಲೋಚನೆಗಳು ಮ್ಯಾನಿಫೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವು ಆಗ್ತಾಯಿಲ್ಲ. ಓಕೆ, ಆಗಲ್ಲ, ಸಿಂಪಲ್. ಸೊ ಬೇರೆಯವ್ರಿಗೆಲ್ಲ ಹೆಂಗೆ ಸಕ್ಸಸ್ ಆಗಿದೆ, ಬೇರೆಯವರೆಲ್ಲ ಹೆಂಗೆ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದಾರೆ, ಬಿಕಾಸ್ ದೇ ಹ್ಯಾವ್ ಲೆಟ್ ಗೋ ಮಾಡಿದ್ದಾರೆ ಅದನ್ನು. ಸೊ ನೀವು ಹಾಗೆ ಯಾರೆಲ್ಲ ರೆಮಿಡೀಸ್ಗಳನ್ನ ಮಾಡ್ತಾಯಿದ್ದೀರಾ, ಪ್ಲೀಸ್ ಲೆಟ್ ಗೋ ಮಾಡಿ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರಿ. ಒನ್ ಫೈನ್ ಡೇ ಇಟ್ ವಿಲ್ ವರ್ಕ್. ಓಕೆ, ಟ್ರಸ್ಟ್ ದ ಪ್ರೋಸೆಸ್. ಥ್ಯಾಂಕ್ ಯು ಸೋ ಮಚ್.